ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ಶೈಲಿಯಲ್ಲಿ ತುಂಬ ರುಚಿಯಾಗಿ ಮತ್ತು ಗರಿಗರಿಯಾದಂತಹ ಬುಡುಮೆಕಾಯಿನ ಹೇಗೆ ಮಾಡೋದಂತ ನೋಡೋಣ. ಇದನ್ನು ಕೆಲವೊಂದು ಕಡೆ ಕೆಲವೊಂದು ರೀತಿಯಾಗಿ ಕರೀತಾರೆ, ಕೆಲವೊಂದು ಸೈಡ್ ಇದನ್ನು ಮೆಕ್ಕೆಕಾಯಿ ಅಂತಲೂ ಕರೀತಾರೆ. ನಮ್ಮ ಸೈಡಲ್ಲಿ ಅಂದರೆ ಉತ್ತರ ಕರ್ನಾಟಕ ಸೈಡಲ್ಲಿ ಇದನ್ನು ಬುಡುಮೆಕಾಯಿ ಅಂತ ಕರೀತಾರೆ. ಈ ಬುಡುಮೆಕಾಯಿ ಸಂಡಿಗೆನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು ಮಧ್ಯಾಹ್ನ ಊಟಕ್ಕೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಈ ಒಂದು ಬುಡುಮೆಕಾಯಿಂದ ಪಲ್ಯ, ಚಟ್ನಿ ಹಾಗೆ ಉಪ್ಪಿನಕಾಯಿ ಸಹ ಹಾಕ್ಬೋದು. ಮುಂಬರುವಂತಹ ವಿಡಿಯೋದಲ್ಲಿ ಅದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಹಾಗೆ ಇವಾಗ ಹೇಗೆ ಮಾಡೋದು ಬುಡುಮೆಕಾಯಿ ಸಂಡಿಗೆನ ಹೇಗೆ ಮಾಡೋದಂತ ನೋಡೋಣ. ಇದಂತೂ ತುಂಬಾ ಈಸಿ, ಕಡಿಮೆ ಇಂಗ್ರೀಡಿಯೆಂಟ್ಸ್ನಿಂದ ಮಾಡ್ಬೋದು. ಮೊದಲಿಗೆ ನೋಡಿ, ನಾನು ಬುಡುಮೆಕಾಯಿನ ತೊಗೊಂಡಿದ್ದೀನಿ, ಸ್ವಲ್ಪ ಹಣ್ಣಾಗಿರೋದು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕಾಯಿ ಇದ್ದಾಗ ಒಂದು ಸ್ವಲ್ಪ ಗ್ರೀನ್ ಆಗಿರುತ್ತೆ. ಇದು ಸ್ವಲ್ಪ ಹಣ್ಣಾಗಿದೆ ಅಲ್ವಾ, ಕಲರ್ ಚೇಂಜ್ ಆಗಿದೆ. ಈ ಒಂದು ಬುಡುಮೆಕಾಯಿನ ನಾನು ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಇದನ್ನು ಒರೆಸ್ಬೇಕು. ಒರೆಸಿದಾಗ ನೀರಿನ ಅಂಶ ಎಲ್ಲ ಇರಬಾರ್ದು, ಯಾಕೆಂದರೆ ತುಂಬ ದಿನ ಅಂದರೆ 1 ವರ್ಷ ಸಹ ಇದನ್ನು ಇಡ್ಬೋದು. ಹಾಗಾಗಿ ಇದನ್ನು ಒಂದು ಒಣ ಬಟ್ಟೆಯಿಂದ ಎಲ್ಲದನ್ನು ಒರೆಸ್ಬೇಕು. ಬುಡುಮೆಕಾಯಿನ ತೊಳೆದ್ಬಿಟ್ಟು ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡಿದರೆ ತುಂಬ ದಿನ ಇಟ್ಟರೂ ಸಹ ಕೆಡೋಲ್ಲ. ಇವಾಗ ಇದನ್ನು ನಾನು ಒರೆಸಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತೀನಿ. ಹಾಗೆ ಇದನ್ನು ಆ ಕಡೆ ಈ ಕಡೆ ತೊಟ್ಟನ್ನ ತೆಗೆದ್ಬಿಟ್ಟು, ಅಂದರೆ ಹಿಂದೆ ಮುಂದೆ ಒಂದು ಸ್ವಲ್ಪ ಸಿಪ್ಪೆ ಥರ ಇರುತ್ತೆ, ಅದನ್ನು ತೆಗೆದ್ಬಿಟ್ಟು ಉದ್ದ ಅಂದರೆ ಉದ್ದ ಕಟ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊತೀನಿ. ಫ್ರೆಂಡ್ಸ್, ಇವಾಗ ಎಲ್ಲ ಕಟ್ ಮಾಡಿದ್ದು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಟೇಸ್ಟ್ ಹೇಗಿರುತ್ತಂದರೆ, ಹಾಗೆ ತಿನ್ನಬೇಕು ಅಂದರೆ ಸ್ವಲ್ಪ ಹುಳಿ ಇರುತ್ತೆ ಅಥವಾ ಒಗರಾಗಿರುತ್ತೆ ಕೆಲವೊಂದು ಬುಡುಮೆಕಾಯಿ. ಇವಾಗ ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 3 ಸ್ಪೂನಷ್ಟು ಹಸಿ ಜೀರಿಗೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಜ್ಜಿಗೆ ಮತ್ತು ಉಪ್ಪನ್ನ ತೊಗೊಂಡಿದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸ್ನ ಇವಾಗ ಸಾಕು, ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಇವಾಗ ಕಟ್ ಮಾಡಿದಂತಹ ಒಂದು ಬುಡುಮೆಕಾಯಿ ಪಾತ್ರೆಗೆ ಒಂದು 3 ಸ್ಪೂನಷ್ಟು ಜೀರಿಗೆ ಪೌಡ್ರು, ಹಾಗೆ ಅದಕ್ಕೆ ಎಷ್ಟು ಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮತ್ತು ಮಜ್ಜಿಗೆನೂ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಪಾತ್ರೆಯಲ್ಲಿರುವಂತಹ ಬುಡುಮೆಕಾಯಿನ ಮೇಲೆ ಕೆಳಗೆ ಮಾಡಿದರೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದಿಷ್ಟು ಮಾಡಿದ ಮೇಲೆ ಇದಕ್ಕೆ ಒಂದು ಬಟ್ಟೆ ಹಾಕಿಬಿಟ್ಟು ಇಡೀ ನೈಟ್, ಅಂದರೆ ನಾನು ಇದನ್ನು ಸಂಜೆ ಮಾಡಿದ್ದು, ಇಡೀ ನೈಟು ಹಾಗೆ ಮಜ್ಜಿಗೆಯಲ್ಲಿ ಅದು ಹಾಗೆ ಇರಬೇಕು. ಅದನ್ನು ಹಾಗೆ ಬಟ್ಟೆ ಹಾಕಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಅದನ್ನು ತೆಗೆದ್ಬಿಟ್ಟು, ಅಂದರೆ ದಿನ ಬೆಳಗ್ಗೆ ಹಾಕೋದು ನೈಟ್ ಮತ್ತು ಮಜ್ಜಿಗೆಗೆ, ಅಂದರೆ 3 ದಿನದ ನಂತರ ಈ ಒಂದು ಬುಡುಮೆಕಾಯಿನ ಮಜ್ಜಿಗೆಯಿಂದ ತೆಗೆದುಬಿಟ್ಟು ಒಂದು ತಟ್ಟೆ ಅಥವಾ ಪ್ಲಾಸ್ಟಿಕ್ ಹಾಳೆ ಮೇಲೆ ಹಾಕಿ ಹರಡಿ ಮತ್ತು ಬಿಸಿಲಲ್ಲಿ ಒಣಗಿಸಿ ಮತ್ತು ಸಂಜೆ ಅದೇ ಉಳಿದಂತಹ ಒಂದು ಮಜ್ಜಿಗೆಗೆ ಈ ಬುಡುಮೆಕಾಯಿನ ಹಾಕಿ ನೆನೆಸಿ, ಹೀಗೆ ಒಂದು ಮಜ್ಜಿಗೆ ಖಾಲಿ ಆಗೋವರೆಗೂ, ಅಂದರೆ 2-3 ದಿನ ಹೀಗೆ ಮಾಡಿದ ನಂತರ ಏನಾಗುತ್ತೆ, ಪೂರ್ತಿ ಒಣಗುತ್ತೆ, ಅಂದರೆ ಗರಿ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಒಣಗಿದ ಮೇಲೆ ಏನಂತಂದರೆ ಒಂದು ಅದ್ರ ಕಲರೇ ಚೇಂಜ್ ಆಗುತ್ತೆ. ಹಾಗೆ ಇದು ಒಣಗಿದ ಮೇಲೆ ಇದನ್ನು ಒಂದು ಗಾಳಿ ಆಡದಂತಹ ಒಂದು ಗಾಜಿನ ಬೌಲು ಅಥವಾ ಪ್ಲಾಸ್ಟಿಕ್ ಬೌಲಲ್ಲಿ ಹಾಕಿ ನಾವು ಇದನ್ನು ಶೇಖರಣೆ ಮಾಡಿಟ್ಕೊಂಡ್ರೆ ಇದು ವರ್ಷ ಇಟ್ಟರೂ ಕೆಡಲ್ಲ. ಇವಾಗ ನೀವು ನೋಡ್ತಾ ಇರೋದು ಇದು 2 ದಿನ ಆದಮೇಲೆ ಈ ರೀತಿಯಾಗಿ ಒಣಗಿದೆ. ಹಾಗೆ ಮತ್ತು ನಾನು ನೈಟನ್ನ ಮಜ್ಜಿಗೆ ಉಳಿದಿರುತ್ತಲ್ವ ಅದರಲ್ಲೇ ತಂದು ಹಾಕ್ತಾಯಿದ್ದೆ. ಹೀಗೆ ಒಂದು 2-3 ದಿನ ಮಾಡಬೇಕು. ಬುಡುಮೆಕಾಯಿ ಎಲ್ಲ ಚೆನ್ನಾಗಿ ಬಿಸಿಲಿಗೆ ಒಂದು 2-3 ದಿನ ಇಟ್ಟಾದಮೇಲೆ ಚೆನ್ನಾಗಿ ಒಣಗಿದೆ. ಇದು ಅನ್ನ ಸಾಂಬಾರಿಗೆ ಮತ್ತು ವೈಟ್ ರೈಸಿಗೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ 1 ವರ್ಷ ಇಟ್ಟರೂ ಇದು ಕೆಡಲ್ಲ. ಈಗ ಇದು ಒಣಗಿದ ಮೇಲೆ ಒಂದು ಬೌಲಿಗೆ ನಾನು 2 ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಆ ಎಣ್ಣೆಲಿ ಈ ಒಂದು ಬುಡುಮೆಕಾಯಿನ ಕರಿತಾ ಇದ್ದೀನಿ. ಈ ಒಂದು ಕರೆದ್ರೆ ಈ ಒಂದು ಬುಡುಮೆಕಾಯಿ ರೆಡಿ ಆಗುತ್ತೆ.